Thank you, people of God, for tuning in to this wonderful online worship service. What a wonder it is. Staying at our home, we're going to worship the Lord together. Congregational worship at home. This is wonderful. Thank you for joining. And this is going to be a life-changing event and a life-changing worship for all of us. May the Lord be glorified. Welcome to the worship service. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ನಾನು ಇವಾಂಜಲಿಕಲ್ ಬ್ಯಾಪ್ಟಿಸ್ಟ್ ಸಭೆಯ ಈ ಆನ್ಲೈನ್ ಆರಾಧನೆಯ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ನೀವು ನಮ್ಮೊಂದಿಗೆ ಭಾಗವಹಿಸುವಂತೆ ದೇವರು ಕೊಟ್ಟಂಥ ಈ ಅದ್ಭುತವಾದ ಅವಕಾಶ ಮತ್ತು ತಂತ್ರಜ್ಞಾನಕ್ಕಾಗಿ ನಾವು ಆತನನ್ನು ಸ್ತುತಿಸ್ತೇವೆ. ಬನ್ನಿರಿ, ಈ ಭಾನುವಾರದ ಮುಂಜಾನೆ ನಾವು ಕರ್ತನನ್ನು ಸ್ತುತಿಸೋಣ, ಆರಾಧಿಸೋಣ ಮತ್ತು ಕರ್ತನು ನಮಗೆ ಹೇಳುವಂಥ ಮಾತುಗಳನ್ನು, ಆತನ ಪ್ರೀತಿಯ ಸಂದೇಶವನ್ನು ನಾವು ಕಿವಿಗೊಟ್ಟು ನಮ್ಮ ಹೃದಯಗಳನ್ನು ತೆರೆದು ಕೇಳಿಸಿಕೊಳ್ಳೋಣ. ಬನ್ನಿರಿ, ಮತ್ತೊಮ್ಮೆ ನಿಮಗೆ ಸ್ವಾಗತ.
ತೃಪ್ತಿ ಹೊಂದಲಾರೆನು. ನಾನೋಡುವೆ ಕಲ್ವಾರಿ ಗುಡ್ಡವನ್ನು, ನನ್ನೆಸುವಾಲೆ ಜಯ ಹೊಂದಿದ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುನ್ನ ಕರ್ತನಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ಆತ್ಮನ ಸಹಾಯದೊಂದಿಗೆ ಈ ವಾಕ್ಯ ಭಾಗದಿಂದ ಧ್ಯಾನ ಮಾಡುವಂತೆ ದೇವರೇ ಸಹಾಯ ಮಾಡು ಬೇಡಿಕೊಳ್ಳುತ್ತಾ ಎಲ್ಲ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಯೇಸು ಕ್ರಿಸ್ತನ ಮೂಲಕ ತಂದೆಯ ದೇವರಿಗೆ ಸಮರ್ಪಿಸ್ತೇನೆ ಸ್ವಾಮಿ. ಆಮೇಲೆ ಧ್ಯಾನ ಮಾಡತಕ್ಕಂತಹ ಭಾಗ 84ನೆಯ ಕೀರ್ತನೆ ಆಗಿದೆ. ಈ 84ನೆಯ ಕೀರ್ತನೆಯನ್ನು ನೋಡುವಾಗ, ನಾನು ಧ್ಯಾನ ಮಾಡುವಾಗ ಒಂದು ಪ್ರಾರ್ಥನೆಯ ಕೂಟಕ್ಕೆ ಆಹ್ವಾನವಿತ್ತು ವಾಕ್ಯ ವಿವರಣೆ ಮಾಡುವುದಕ್ಕೆ. ಅಲ್ಲಿ ಕೆಲವು ಬುದ್ಧಿವಂತ ಯುವಕರು ಎಲ್ಲ ಸೇರಿಕೊಂಡು ಅವರು ಸಂಭಾಷಣೆ ಮಾಡುತ್ತಾ ಇರತಕ್ಕಂಥದ್ದನ್ನು ನಾನು ಆಲಿಸ್ತಾ ಇದ್ದೆ. ಅದರಲ್ಲಿ ಒಬ್ಬ ಬುದ್ಧಿವಂತ ಯುವಕನು ಬಹಳ ಅಹಂಭಾವದಿಂದ ನನಗೆ ದೇವರ ವಾಕ್ಯವನ್ನು ಕೇಳಿದ ಕೂಡಲೇ ಸಂಕಟ ಆಗ್ತದೆ ಅಂತ ಒಂದು ಮಾತನ್ನು ಹೇಳ್ದ. ಅದಕ್ಕೆ ಮತ್ತೊಬ್ಬ ಸ್ನೇಹಿತನು ಭಾಳ ಚಂದವಾಗಿ ಅದಕ್ಕೆ ಉತ್ತರ ಕೊಟ್ಟ. ಅರೆ ಏನಯ್ಯ ನೀನು, ನಿನ್ನ ಹೊಟ್ಟೆ ಕೆಟ್ಟಿದ್ರೆ ರುಚಿಯಾದಂಥ ಒಂದು ತಟ್ಟೆ ಬಿರಿಯಾನಿನ ನಿನ್ನ ಮುಂದೆ ಇಟ್ಟರೂ ಸಹ ನಿನಗೆ ಅದನ್ನು ನೋಡಿ ಸಂಕಟ ಆಗ್ತದಪ್ಪ ಅಂತ ಹೇಳಿಬಿಟ್ಟು, ಅದಕ್ಕೆ ನೀನು ಆ ಬಿರಿಯಾನಿನ ನೋಡಿ ಅದನ್ನು ಯಾಕೆ ದೂಷಿಸ್ಬೇಕು ಅಂತ ಹೇಳ್ದ. ವಾಕ್ಯ ಕೇಳಿದ್ದೇ ಸಂಕಟ ಆಗ್ತದೆ ಅಂತಂದರೆ ದೇವ್ರನ್ನಾಕೆ ನೀನು ಆಕ್ಷೇಪಿಸ್ತೀಯಾ, ದೇವ್ರನ್ನ ಯಾಕೆ ದೂಷಿಸ್ತೀಯಾ ಅಂತ ಉತ್ತರ ಕೊಟ್ಟ. ನೋಡು, ಇದು ಎಷ್ಟು ಸಮಂಜಸವಾದಂಥ ಸತ್ಯ ಮತ್ತು ಉತ್ತರ ಆಗಿದೆ. ಹಾಗಾದರೆ ಆತ್ಮಿಕ ಹಸಿವು ಆತ್ಮಿಕ ಆರೋಗ್ಯದ ಗುರುತಾಗಿದೆ ಎನ್ನುವಂತಕ್ಕಂಥದ್ದನ್ನು ನಾವು ಇಲ್ಲಿ ಯೋಚನೆ ಮಾಡಿದೆ ನಾನು. ಹಾಗಾದರೆ 84ನೆಯ ಕೀರ್ತನೆ ಇಡೀ ಅಧ್ಯಾಯದಲ್ಲಿ 12 ವಚನಗಳಲ್ಲಿ 3 ಬಾರಿ ಧನ್ಯರು ಎಂಬತಕ್ಕಂಥ ಪದವು ಉಪಯೋಗಿಸಲ್ಪಟ್ಟಿದೆ. ಇದು ಒಂದು ರೀತಿಯಲ್ಲಿ ಅನ್ಯೋನ್ಯತೆಯ ಮಾರ್ಗವಾಗಿದೆ. ಮೊದಲನೇದಾಗಿ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ಅಂತ ಹೇಳ್ತದೆ 4ನೇ ವಚನದಲ್ಲಿ. 5ನೇ ವಚನದಲ್ಲಿ ನಿನ್ನಲ್ಲಿ ಬಲ ಹೊಂದುವತಕ್ಕಂಥ ಮನುಷ್ಯರು ಧನ್ಯರು ಮತ್ತು ನಿನ್ನಲ್ಲಿ ಭರವಸೆ ಬಿಡುವ ಮನುಷ್ಯನು ಧನ್ಯನು ಅಂತ 12ನೇ ವಚನದಲ್ಲಿ ನುಡಿದಿರುವಂಥದ್ದು ಉಲ್ಲೇಖ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಇದರಲ್ಲಿ ಆತ್ಮಿಕ ಅನುಭವದ 3 ಹಂತಗಳು ಸೂಚಿಸುವಂಥದ್ದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ನೆಲೆಗೊಳ್ಳುವುದು 1ರಿಂದ 4 ವಚನ, ಮತ್ತು ಭಕ್ತಿಯಲ್ಲಿ ನಾವು ಏರುವಂಥದ್ದನ್ನು ನೋಡ್ತೇವೆ. ಅಂದರೆ 5 ಮತ್ತು 7ನೇ ವಚನದಲ್ಲಿ, ಮತ್ತು 8ನೇ ವಚನದಿಂದ 12 ವಚನದವರೆಗೂ ಅಂಗೀಕರಿಸುವುದು ಎನ್ನುವತಕ್ಕಂಥ ಈ 3 ಮಾತುಗಳು ವಿವರಿಸಲ್ಪಟ್ಟಿದೆ ಈ ಒಂದು ಅಧ್ಯಾಯದಲ್ಲಿ. ಹಾಗಾದರೆ ನೆಲೆಗೊಳ್ಳುವುದು ವರ್ಸ್ 4, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ಅಂತ ನೋಡುವಾಗ ನೆಲೆಗೊಳ್ಳುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಈ ವಚನದಲ್ಲಿ ಮುಖ್ಯ ಪದ ವಾಸಿಸುವಂಥದ್ದೇ ಆಗಿದೆ.
ಅವರು ದೇವರ ಪ್ರಸನ್ನತೆಯಲ್ಲಿ ನೆಲೆಸಿರುವುದನ್ನು ಸೂಚಿಸ್ತದೆ. ದೇವರ ಮಂದಿರದಲ್ಲಿ ವಾಸಿಸುವುದು, ಕರ್ತನ ಆಲಯದ ಅಂಗಳದಲ್ಲಿ ಇರುವುದು ದೇವರ ಸನ್ನಿಧಿಯಲ್ಲಿ ನೆಲೆಗೊಂಡಿರುವುದಕ್ಕೆ ಸಮಾನವಾಗಿದೆ ಅಂತ ಈ ಒಂದು ವಾಕ್ಯ ಭಾಗದಿಂದ ನಾವು ನೋಡುವಂಥವರಾಗಿರ್ತೇವೆ. ನೆಲೆಗೊಳ್ಳುವುದು ಅನ್ನತಕ್ಕಂಥ ವಿಷಯದಲ್ಲಿ ಮೊದಲನೇದಾಗಿ ಆನಂದ ಎನ್ನುವಂಥದ್ದನ್ನು ನೋಡ್ತೇವೆ. ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದನ್ನು ಕುರಿತು ತನ್ನ ಶಿಷ್ಯರಿಗೆ ಒಂದು ಮಾತನ್ನು ಹೇಳ್ತಾನೆ ಕರ್ತನು. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಿರಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎನ್ನುವತಕ್ಕಂಥ ಮಾತನ್ನು ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 11ರಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಹಾಗಾದರೆ ನಮ್ಮಲ್ಲಿ ಆನಂದದ ಫಲವನ್ನು ನಾವು ಕಾಣುವಂಥವರಾಗಿರಬೇಕು ಅಂತಂದರೆ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥವರಾಗಿರಬೇಕು. ಮತ್ತು ಒಂದು ಇಲ್ಲಸ್ಟ್ರೇಷನ್ನು ಒಂದು ಪುಸ್ತಕದಲ್ಲಿ ಓದಿದಂಥ ಒಂದು ಭಾಗ ನನ್ನ ಜ್ಞಾಪಕಕ್ಕೆ ಬರ್ತಾ ಇದೆ. ಏನು ಅಂತಂದರೆ, ಮೊದಲನೇದಾಗಿ ಬ್ರಿಟನ್ ದೇಶಕ್ಕೆ ಸುವಾರ್ತೆಯನ್ನು ಸಾರಿದಂಥ ಕೊಲಂಬೋ ಎನ್ನುವತಕ್ಕಂಥ ಮನುಷ್ಯನಿಗೆ ಒಬ್ಬ ಶಿಷ್ಯನಿದ್ದ. ಆ ಶಿಷ್ಯನು ಸ್ಕಾಟ್ಲ್ಯಾಂಡಿನ ಅರಸನಿಗೆ ದೇವರ ಸುವಾರ್ತೆಯನ್ನು ತಿಳಿಸ್ತಾ ಯೇಸು ಕ್ರಿಸ್ತನನ್ನು ನಂಬುವಂತೆ ಆ ಸುವಾರ್ತೆಯನ್ನು ಹೇಳಿದ ಮೇಲೆ ಅರಸನು ಒಂದು ಪ್ರಶ್ನೆಯನ್ನು ಹಾಕ್ತಾ ಭಕ್ತನಿಗೆ, ಏನು ಅಂತಂದರೆ, ನಾನು ಈ ಸುವಾರ್ತೆಯನ್ನು ಕೇಳಿ ಕ್ರಿಸ್ತನನ್ನು ನಂಬುವುದಾದರೆ ನನಗೆ ಏನು ದೊರೀತದೆ ಅಂತ ಕೇಳ್ದ. ಅದಕ್ಕೆ ಆ ಭಕ್ತನ ಏನು ಹೇಳ್ದ ಅಂದರೆ, ಓ ಅರಸನೇ, ಒಂದಾದ ನಂತರ ಒಂದು ಅದ್ಭುತವನ್ನು ನೀನು ಕಾಣ್ತೀಯಪ್ಪ, ಅದೆಲ್ಲ ಸತ್ಯವಾದವುಗಳೇ ಅಂತ ಉತ್ತರಿಸ್ದ. ಸರಿ, ಹಾಗಾದರೆ ಮತ್ತೊಬ್ಬ ಭಕ್ತನು ಏನು ಹೇಳಿದ್ದಾನೆ ಅಂತಂದರೆ, ನಾನು ಅರಮನೆಯಲ್ಲಿದ್ದು ಯಾವುದರಲ್ಲಿಯೂ ವಿಸ್ಮಯ ಪಡದೆ ಇರುವುದಕ್ಕಿಂತಲೂ ಗುಡಿಸಲಿನಲ್ಲಿ ವಾಸವಾಗಿದ್ದು ಎಲ್ಲದರಲ್ಲಿಯೂ ವಿಸ್ಮಯವುಳ್ಳವನಾಗಲು ಅಪೇಕ್ಷಿಸುತ್ತೇನೆ ಅಂತ ಹೇಳಿದ್ದಾರೆ. ಈ ವಿಸ್ಮಯ ಭಾವನೆ ನಾವು ಆಲೋಚಿಸುತ್ತಾ ಇರತಕ್ಕಂಥ ಆನಂದವಾಗಿದೆ. ಎರಡನೇ ವಿಚಾರ ಯಾವುದು ಅಂತಂದರೆ ಕೀರ್ತಿಸುವುದು. ಕೀರ್ತನೆಗಾರನು ಏನು ಹೇಳ್ತಾನೆ ಅಂದರೆ, ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ ಎಂಬುದಾಗಿಯೂ ಮತ್ತು ನಿತ್ಯವೂ ನಿನ್ನನ್ನು ಕೀರ್ತಿಸುವುದು ಎಂಬುದಾಗಿಯೂ ಬರೆದಿದ್ದಾನೆ. ನೋಡ್ರಿ, ಕೀರ್ತಿಸುವುದು ಅಂತಂದರೆ ದಿನವೆಲ್ಲ ನಾವು ಹಾಡಾಡ್ತಾ ಇರತಕ್ಕಂಥದ್ದಲ್ಲ, ಆದರೆ ಕೀರ್ತಿಸುವ ಭಾವವನ್ನು ಸೂಚಿಸುವಂಥದ್ದಾಗಿದೆ. ಹಂಬಲಿಸುವುದು ಅಂತ ನೋಡುವಾಗ ಯೆಹೋವನ ಆಲಯದ ಅಂಗಳದಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಗ್ಗಿ ಹೋಗಿತ್ತು ಎನ್ನುವತಕ್ಕಂಥ ವಚನವನ್ನು, ಎರಡನೇ ವಚನವನ್ನು ನಾವು ನೋಡ್ತೇವೆ. ಈ ವಚನದಲ್ಲಿ ಹಂಬಲಿಸುವುದು, ಕುಗ್ಗಿ ಹೋಗುವುದು ಎಂಬ ಪದಗಳಿಗೂ ಆನಂದಕ್ಕೂ ಇರತಕ್ಕಂಥ ಒಂದು ನಿಕಟವಾದಂಥ ಸಂಬಂಧವನ್ನು ನಾವು ಗಮನಿಸ್ತೇವೆ. ಇಲ್ಲಿ ಇದು ಅತೃಪ್ತಿಯಲ್ಲ, ಆದರೆ ಕ್ಷಣ ಮಾತ್ರ ತೃಪ್ತಿಯಾದರೂ ಇನ್ನೂ ಹೆಚ್ಚಿನದಕ್ಕಾಗಿ ನಾವು ಹಂಬಲಿಸುವಂಥದ್ದೇ ಆಗಿದೆ. ದೇವರ ಕೃಪೆಯಲ್ಲಿ ಆನಂದಿಸಿದ ಆತ್ಮವು ಅದಕ್ಕಾಗಿ ಇನ್ನಷ್ಟು ಬಯಸುವಂಥದ್ದಾಗಿದೆ. ಕೀರ್ತನೆಗಾರನು ದಾವಿದನ ಕೀರ್ತನೆ 27ನೇ ಅಧ್ಯಾಯದ 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಏನಂತಂದರೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವನು ಅಂತ. ಹಾಗಾದರೆ ವಿಶೇಷವಾದಂಥ ರೀತಿಯಲ್ಲಿ 3 ವಿಷಯವನ್ನು ನಾವು ತಿಳ್ಕೊಂಡ್ವಿ: ಆನಂದ, ಕೀರ್ತಿಸುವುದು, ಹಂಬಲಿಸುವುದು. ಇದನ್ನು ಇನ್ನಷ್ಟು ಧ್ಯಾನ ಮಾಡ್ತಾ ಹೋಗುವುದಾದರೆ ಅನೇಕ ಸತ್ಯಗಳು ಹೊರಬೀಳ್ತದೆ. ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರು ಮಹಿಮೆ ಹೊಂದ್ಕೊಳ್ಳಿ. ಈ ವಾಕ್ಯವನ್ನು ಆಶೀರ್ವದಿಸಲಿ, ಬಲಪಡಿಸಲಿ. You are filled with compassion
and mercy and grace. With your banner flow over me, I am longing to see you one day face to face, and to live you endlessly. Lord, how lovely you are to me. Lovely Lord, you are to me. Lovely Lord, filled with purity, worthy of honor and majesty. Lord, how lovely you are to me. Lord, how lovely you are to me. ಈಗಾಗಲೇ ನೀವು ಆರಾಧನೆಯೊಂದಿಗೆ ನಮ್ಮೊಂದಿಗಿದ್ದು ಗೀತೆಗಳ ಮೂಲಕ ಕರ್ತನನ್ನು ಆರಾಧಿಸಿದ್ದೀರಿ. ಹೌದು ಪ್ರಿಯರೇ, ದೇವರ ವಾಕ್ಯಗಳಿಂದ ಕೂಡ ನಿಮ್ಮ ನೆನಪಿಗೆ ದೇವರ ಗುಣಲಕ್ಷಣಗಳು ಈಗ ನಿಮ್ಮ ಸ್ಮರಣೆಗೆ ನೀವು ತಂದಿದ್ದೀರಿ. ಬನ್ನಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಈ ದಿನ ನಮ್ಮ ಅಧ್ಯಯನಕ್ಕಾಗಿ ಅಥವಾ ಧ್ಯಾನಕ್ಕಾಗಿ ಬೋಧನೆಗಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗ ಅಥವಾ ಅದರ ಶೀರ್ಷಿಕೆ ಏನಂದರೆ ಕೃಪೆ ಮತ್ತು ಕೃಪೆಯಿಂದ ಹೊಂದುವ ಬಲ ಅಥವಾ ಕೃಪೆ ಅದರ ಸಬಲೀಕರಣ, ದ ಎಂಪವರ್ಮೆಂಟ್ ಆಫ್ ಗ್ರೇಸ್. ಈ ಶೀರ್ಷಿಕೆ ಅಡಿಯಲ್ಲಿ ನಾವು 6 ಅಂಶಗಳನ್ನು, ಕೃಪೆ ಹೇಗೆಲ್ಲ ಒಬ್ಬ ಮನುಷ್ಯನನ್ನ ಸಬಲಗೊಳಿಸುತ್ತೆ, ಈ ವಿಷಯಗಳನ್ನು ನಾವು ಗಮನಿಸಲಿಕ್ಕೆ ಹೋಗೋಣ. ಮೊದಲನೇದಾಗಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಅಥವಾ 8ನೇ ವಚನದಲ್ಲಿ ಮೊದಲನೇ ಬಾರಿ ಕೃಪೆಯ ಅಥವಾ ಆ ಶಬ್ದದ ಕುರಿತು ಉಲ್ಲೇಖನವಾಗಿರುವಂಥ ಒಂದು ಭಾಗ. 6ನೇ ಅಧ್ಯಾಯದ 8ನೇ ವಚನ ಹೀಗೆ ಹೇಳುತ್ತೆ, ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುತ್ತೆ 6ನೇ ಅಧ್ಯಾಯದ 1ನೇ ವಚನ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಬಂದರು ಎಂಬುದಾಗಿ. ಮತ್ತೆ ದೇವರು ತಾನೇ ವರದಿ ಮಾಡುವಂಥದ್ದು ಏನಂದ್ರೆ, ನನ್ನ ಆತ್ಮ ಅಂದ್ರೆ ದೇವರ ಆತ್ಮ ಮನುಷ್ಯರಲ್ಲಿ ಶಾಶ್ವತವಾಗಿರದೆ ಅದರ ದುಷ್ಪರಿಣಾಮಗಳನ್ನ 5ನೇ ವಚನದಲ್ಲಿ ನಾವು ಕಾಣಲಿಕ್ಕೆ ಸಾಕು. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟನು ಅಥವಾ ನೊಂದುಕೊಂಡನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಜನಸಂಖ್ಯೆ ಎಷ್ಟಿತ್ತು ನನಗೆ ಗೊತ್ತಿಲ್ಲ, ಆದರೆ ಸಾರಾಸಗಟ್ಟಾಗಿ ಮನುಷ್ಯರು ಅಂತ ಕರೆದು ಅವರ ಸ್ವಭಾವ ಕೆಟ್ಟದ್ದು, ಹೃದಯದಲ್ಲಿ ಆಲೋಚನೆ ಮಾಡುವಂಥದ್ದೆಲ್ಲವೂ ಕೂಡ ಅದು ಕೆಟ್ಟದ್ದು. ದೇವರು ತೀರ್ಮಾನವನ್ನು ಇಟ್ಟಿದ್ದಾನೆ. ಈ ಕಾರಣದಿಂದ ದೇವರು ಈ ಮನುಷ್ಯರನ್ನ ಉಂಟು ಮಾಡಿದ್ದಕ್ಕೆ ಒಂದು ರೀತಿಯಲ್ಲಿ ನೊಂದುಕೊಳ್ಳುತ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಆದರೆ ಅಷ್ಟು ಜನಸಂಖ್ಯೆಗಳ ಮಧ್ಯದಲ್ಲಿ ವಿಶೇಷ ಏನಂದ್ರೆ, ಮನುಷ್ಯರೆಲ್ಲರೂ ಅವರೆಲ್ಲರ ಮಧ್ಯದಲ್ಲಿ ನೋಹನಿಗೆ ದೇವರ ದಯ ದೊರಕಿತು. ನೋಹ ಫೌಂಡ್ ಗ್ರೇಸ್ ಆರ್ ಫೇವರ್ ಆಫ್ ಗಾಡ್. ಸೊ ಈ ಫೇವರ್ ನೋಹನ ಜೀವನದಲ್ಲಿ ಏನು ಪರಿಣಾಮ ಬೀರಿತು ನಾವು ನೋಡ್ಲಿಕ್ಕೆ ಸಾಕು. 9ನೇ ವಚನದಲ್ಲಿ ನೋಹನ ಚರಿತ್ರೆಯು ಅಂತ ಪ್ರಾರಂಭವಾಗ್ತದೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ. ದ ಫೇವರ್ ಆಫ್ ಗಾಡ್, ದೇವರ ದಯೆ ನೋಹನ ಮೇಲೆ ಎಂಥ ಪರಿಣಾಮವನ್ನ ಬೀರಿದೆ ಅಂದ್ರೆ, ಅವನನ್ನ ಅಷ್ಟು ದುಷ್ಟ ಮಂದಿಗಳ ಮಧ್ಯೆ, ದುಷ್ಟ ಮನುಷ್ಯರು ದೇವರ ಆತ್ಮವನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳದೆ ಕೆಟ್ಟತನದಲ್ಲೇ ನಿರುತರಾಗಿರುವವರ ಮಧ್ಯದಲ್ಲಿ ದೇವರ ದಯೆ ನೋಹನಿಗೆ ದೊರಕಿದ್ದ ಕಾರಣ ಅವನು ನೀತಿವಂತನಾದನು. ಗ್ರೇಸ್ ಮೇಕ್ಸ್ ಯು ರೈಚಿಯಸ್. ಈ ಕೃಪೆ ನಿನ್ನನ್ನು ನೀತಿವಂತನನ್ನಾಗಿ ಮಾಡುತ್ತೆ.
ಈ ಕೃಪೆ ನಿನ್ನ ಸುತ್ತಮುತ್ತಲು ಕುಲಷಿತ ವಾತಾವರಣ, ಮಲಿನವಾದವರ ಮಧ್ಯದಲ್ಲಿ ಈ ಕೃಪೆ ನಿನ್ನನ್ನು ಏನ್ ಮಾಡುತ್ತೆ ಅಂದ್ರೆ ತಪ್ಪಿಲ್ಲದವನಾಗಿ ಜೀವಿಸುವುದಕ್ಕೆ ನಿನಗೆ ಸಬಲೀಕರಣವನ್ನ ನೀಡ್ತದೆ. ಇಂದು ನಮ್ಮ ಜೀವನಗಳಲ್ಲಿ ಈ ಕೃಪೆ ಎಷ್ಟು ಅವಶ್ಯವಲ್ಲವೇ ಪ್ರಿಯರೇ? ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಮುಂದುವರೆದು ಏನ್ ಹೇಳುತ್ತೆ ಅಂದ್ರೆ, ನೋಹನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಕೃಪೆ ದೇವರ ಅನ್ಯೋನ್ಯತೆಯಲ್ಲಿ ನಡೆಸುವುದಕ್ಕೆ ನೋಹನ ಜೀವನದಲ್ಲಿ ಸಾಧ್ಯವಾಯಿತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಿಷಯ ನಾವು ಗಮನಿಸಬೇಕು. ನೋಹನ ಮೂಲಕ ಅಂದು ಮನುಕುಲವನ್ನ ದೇವರು ಉಳಿಸಿದ್ದಾನೆ. ಆ ನೋಹನಿಗೆ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ, ಸಾಕಷ್ಟು ಸಲಹೆಗಳನ್ನ, ಸೂಚನೆಗಳನ್ನ ಆ ಒಂದು ಆರ್ಕ್ ಕಟ್ಟಲಿಕ್ಕೆ ಆ ಸಂದರ್ಭಗಳಲ್ಲಿ ದೇವರು ಕೊಟ್ಟಿದ್ದಾನೆ. ಪ್ರಿಯರೇ, ಅನ್ಯೋನ್ಯವಾಗಿ ನಡೆದುಕೊಂಡನು ಅಂದ್ರೆ ಏನರ್ಥ? ದೇವರ ಬೋಧನೆಗೆ ಒಳಗಾದನು, ದೇವರ ಉಪದೇಶವನ್ನ ಅತಿಕ್ರಮಿಸಲಿಲ್ಲ, ಬದಲಾಗಿ ಅವುಗಳಿಗೆ ಅಧೀನನಾಗಿ ದೇವರ ಅನ್ಯೋನ್ಯತೆಯಲ್ಲಿ ನಡೆದಾಡಿದಂತ ಒಬ್ಬ ಚಾರಿತ್ರ ಪುರುಷನು ನೋಹನು. ಇದಕ್ಕೆಲ್ಲ ಕಾರಣ ದೇವರ ದಯೆ ಅವನಿಗೆ ದೊರಕಿದ್ದ ಕಾರಣ. ನನ್ನ ಪ್ರಿಯ ಸಹೋದರ ಸಹೋದರಿ, ಇದು ಮೊದಲನೇ ದಯೆ ಮತ್ತು ಅದರ ಪರಿಣಾಮ ಸತ್ಯವೇದದಲ್ಲಿ ನಾವು ನೋಡ್ಲಿಕ್ಕೆ. ಇನ್ನೊಂದು ನೋಡೋಣ, ಇನ್ನೊಂದು ದೇವರ ದಯೆ ಮತ್ತು ಅದರ ಪರಿಣಾಮ ದೇವರ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಕು. ವಿಮೋಚನ ಕಾಂಡ ಗ್ರಂಥ ಅದರ 33ನೇ ಅಧ್ಯಾಯ ಅದರ 12 ಮತ್ತು 13ನೇ ವಚನ. ಈಗಾಗಲೇ ಇಸ್ರಾಯೇಲರು ದೇವರ ಆಜ್ಞೆಯನ್ನ ಉಲ್ಲಂಘಿಸಿ ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಮತ್ತೆ ಮೋಶೆ ಯೆಹೋವನ ಸಮೀಪಕ್ಕೆ ಬಂದು ಅವರ ಸಮಕ್ಷಮದಲ್ಲಿ ಸಂಭಾಷಣೆ ಮಾಡುವಂತ ವಿಧಾನ ನಾವು ನೋಡ್ತೇವೆ. 33ನೇ ಅಧ್ಯಾಯದ 12 ಮತ್ತು 13ನೇ ವಚನ. ಮೋಶೆ ಯೆಹೋವನಿಗೆ, ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೆಯಷ್ಟೇ. ನನ್ನ ಸಂಗಡ ಯಾರನ್ನು ಕಳುಹಿಸುವಿಯೋ ಅದನ್ನು ನನಗೆ ತಿಳಿಸಲಿಲ್ಲ. ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು, ನಿನಗೆ ನನ್ನ ದಯೆ ದೊರಕೀತೆಂದು ನೀನು ನನಗೆ ಹೇಳಿದೆಯಲ್ಲ. ನೋಡಿ, ಉತ್ತಮವಾದಂತ ಸಂಭಾಷಣೆ. ಯಾರು ನನ್ನ ಜೊತೆ ಬರ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಒಂದಂತೂ ಆಶ್ವಾಸನೆ ನೀನು ಕೊಟ್ಟಿದ್ಯಾ ದೇವರೇ, ನಿನ್ನ ದಯೆ ನನಗೆ ದೊರಕಿದೆ. ನನ್ನ ಹೆಸರನ್ನ ಅಂದ್ರೆ ದೇವರು ಹೇಳೋದೇನೆಂದ್ರೆ, ನನ್ನ ಹೆಸರನ್ನ ಅವರಿಗೆ ತಿಳಿಸಿದ್ದೇನೆ, ನಿನಗೆ ನನ್ನ ದಯೆ ದೊರಕಿದೆ ಅಂತ. ಅದೇ ಮೇರೆಗನುಸಾರವಾಗಿ 13ನೇ ವಚನದಲ್ಲಿ ಮೋಶೆ ಕೇಳುವಂತ ಮಾತೇನೆಂದ್ರೆ, ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು, ಆಗ ನಿನ್ನ ದಯೆ ನನಗೆ ದೊರೆಯುತ್ತೆಂದು ನನಗೆ ತಿಳಿದಿರುವುದು ಎಂಬುದಾಗಿ. ಹೌದು, ಒಂದು ದೊಡ್ಡ ಯೋಜನೆ ಇದೆ. ಐಗುಪ್ತ ದೇಶದ ದಾಸತ್ವದಿಂದ ಬಿಡುಗಡೆ ಹೊಂದಿರುವಂತ ಇಸ್ರಾಯೇಲರ ಸಂಖ್ಯೆ 20, 24, 25 ಲಕ್ಷ ಮೇಲ್ಪಟ್ಟು. ಇದು ನಿಮಗೆ ಬಿಟ್ಟು ಬಿಡ್ತೇನೆ ಆಯ್ಕೆನ. ಅಷ್ಟು ಜನರನ್ನ ಈಗ ಅರಣ್ಯ ಮಾರ್ಗದಲ್ಲಿ ನಡೆಸಿಕೊಂಡು ವಾಗ್ದಾತವಾದ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರಬೇಕು. ಅದಕ್ಕೆ ಮೋಶೆ ಸೂಕ್ತವಾದ ಒಂದು ಬೇಡಿಕೆಯನ್ನ ದೇವರ ಮುಂದೆ ಇಡ್ತಾ ಇದ್ದಾನೆ. ನನಗೆ ನಿನ್ನ ದಯೆ ದೊರಕಿದ್ದೆ, ಆದರೆ ನನಗೆ ನಿನ್ನ ಮಾರ್ಗವನ್ನ ಪ್ರಕಟಿಸು. ಹೌದಲ್ಲವೇ? ಇವತ್ತು ನಿಮ್ಮ ಬೇಡಿಕೆ ಅದಾಗಿರಲಿ. ಇವತ್ತು ಗಲಿಬಿಲಿಗಳಿಂದ ತುಂಬಿರುವಂತ ಪ್ರಪಂಚ. ಯಾವ ಹೆಜ್ಜೆ ಇಡಬೇಕು, ಎಲ್ಲಿ ಇಡಬೇಕು, ಯಾವ ತೀರ್ಮಾನಗಳನ್ನ ಮಾಡಬೇಕು, ಯಾವ ಆಯ್ಕೆಗಳನ್ನ ಮಾಡಬೇಕು, ಗೊಂದಲಮಯವಾದಂತ ವಾತಾವರಣ. ಹೌದು, ಇವತ್ತು ಈ ಒಂದು ಪಿಡುಗು ಇಡೀ ಭೂಮಂಡಲದಲ್ಲಿ ಗಲಿಬಿಲಿಗಳನ್ನ ಉಂಟು ಮಾಡಿದೆ ಅಂದ್ರೆ ತಪ್ಪಾಗ್ಲಾರದು. ಅವುಗಳ ಮಧ್ಯದಲ್ಲಿ ಅನೇಕ ಸಾರಿ ನಮ್ಗೆ ಮಾರ್ಗದರ್ಶನವಿಲ್ಲದೆ ನಾವು ಮಾರ್ಗ ತಪ್ಪುವವರಾಗಿ ಜೀವಿಸ್ಲಿಕ್ಕೂ ಕೂಡ ಸಾಕು. ನಾನೆನಿಸ್ತೇನೆ, ಬಿಡುಗಡೆ ಹೊಂದಿರುವಂತ ಇಸ್ರಾಯೇಲರನ್ನ ವಾಗ್ದಾತ ದೇಶಕ್ಕೆ ನಡೆಸುವ ಈ ಬೃಹತ್ ಯೋಜನೆಯಲ್ಲೇ ಮೋಶೆಯ ಬೇಡಿಕೆ ಏನಾಗಿತ್ತು ಅಂದ್ರೆ, ಯೆಹೋವನೇ, ನಿನ್ನ ದಯೆ ನನಗೆ ದೊರಕಿದ್ರೆ ನಿನ್ನ ಮಾರ್ಗವನ್ನ ನನಗೆ ತೋರಿಸು. ಹೌದಲ್ಲವೇ? ದಯ ದೊರಕಿತಾ? 103ನೇ ಕೀರ್ತನೆಯಲ್ಲಿ ನಾವು ನೋಡ್ಲಿಕ್ಕೆ ಸಾಕು. ಕೀರ್ತನೆಗಾರನು, ಅದರ ಗ್ರಂಥಕರ್ತನು ಹೀಗೆ ಬರಿತಾನೆ. ಅದರ 7ನೇ ವಚನದಲ್ಲಿ 103ನೇ ಕೀರ್ತನೆ ಅದರ 7ನೇ ವಚನದಲ್ಲಿ ಹೀಗೆ ದಾಖಲಾಗಿದೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು
ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು ಎಂಬುದಾಗೆ. ಹಾಗಾದ್ರೆ ಏನರ್ಥ? ಈ ಮೋಶೆಗೆ ಯೆಹೋವನ ದಯೆ ದೊರಕಿತು. ದಯೆ ದೊರಕಿದ್ದ ಪರಿಣಾಮ ಏನು? ಯೆಹೋವನ ಮಾರ್ಗ ಗೋಚರವಾಯಿತು. ನನ್ನ ಪ್ರಿಯ ಸಹೋದರ ಸಹೋದರಿ, ಇಫ್ ಯು ಫೈಂಡ್ ದ ಫೇವರ್ ಆಫ್ ಗಾಡ್, ದೇವರ ಕೃಪೆ ನೀನು ಹೊಂದಿದವನಾಗಿದ್ದರೆ ನೀನು ನಿನ್ನ ಜೀವನದಲ್ಲಿ ದೇವರ ಮಾರ್ಗಗಳನ್ನು ಹೊಂದಿಕೊಳ್ಳುತ್ತೀಯ. ನಾನು ಅನಿಸ್ತೀನಿ, ಕೇಳಿಸ್ಕೊಳ್ತಾ ಇರೋವರೆಗೆ ಇದೊಂದು ಉತ್ತೇಜನಕಾರಿಯಾದಂಥ ಒಂದು ಸಂಗತಿ ಎಂದರೆ ತಪ್ಪಾಗಲಾರದು. ನಿಮ್ಮ ಜೀವನದಲ್ಲಿ ಗಲಿಬಿಲಿಗಳಿದೆಯಾ? ನಿಮ್ಮ ಜೀವನದಲ್ಲಿ ಕಗ್ಗಂಟುಗಳಿದೆಯಾ? ಮಾರ್ಗ ತೋಚದೆ ನೀವು ಬಳಲುತ್ತಿದ್ದೀರಾ? ಮೋಶೆ ಬೇಡಿದಂತೆ ನೀವು ಇವತ್ತು, ದೇವರೇ ನಿನ್ನ ದಯ ನಮಗೆ ದೊರಕಿದ್ದಾದರೆ, ಹೌದೌದು, ನಮ್ಮ ಜೀವನಗಳಲ್ಲಿ, ನಮ್ಮ ಆಯ್ಕೆಗಳಲ್ಲಿ, ನಮ್ಮ ಮಕ್ಕಳ ಭವಿಷ್ಯಗಳಲ್ಲಿ, ನಮ್ಮ ಸಂಸಾರದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸಮುದಾಯದಲ್ಲಿ ನಮಗೆ ನಿನ್ನ ಮಾರ್ಗ ಬೇಕು, ನಿನ್ನ ಮಾರ್ಗದರ್ಶನ ಬೇಕು. ಮೋಶೆ ಅನುಭವಕ್ಕೆ ಬಂದಂತೆ ಯೆಹೋವನ ದಯೆ ಹೊಂದಿದವರಾಗಿದ್ದರೆ ಆತನ ಮಾರ್ಗಗಳನ್ನು ಕೂಡ ಹೊಂದಲು ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಿಮ್ಮ ಮಕ್ಕಳ ಭವಿಷ್ಯತ್ತಿನ ಕುರಿತು ನೀವು ಆಲೋಚಿಸುತ್ತಿದ್ದಿರಬಹುದು. ಯವನಸ್ಥರೇ, ನಿಮ್ಮ ಮುಂದಿನ ಜೀವನ ಏನು, ಹೇಗೆ ಎಂಬುದಾಗಿ ನಿಮ್ಮ ಆಲೋಚನೆಗಳು ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇವತ್ತು ನಿಮ್ಮಲ್ಲಿ ಅನೇಕ ಆಲೋಚನೆಗಳನ್ನು ಎಬ್ಬಿಸಿರಬಹುದು. ಬೇರೆ ಗಲಿಬಿಲಿಗಳ ಮಧ್ಯ ದೇವರ ದಯ ಹೊಂದಿರುವಂಥ ಮನುಷ್ಯನು ಸ್ಪಷ್ಟವಾದ ಮಾರ್ಗದಲ್ಲಿ ನಡೆಯುವ ಸಬಲೀಕರಣವನ್ನು ಆತನ ದಯೆ ನಮ್ಮೆಲ್ಲರಿಗೂ ನೀಡುತ್ತದೆ. ಮೋಶೆ ಒಂದು ಅತ್ಯುತ್ತಮವಾದಂಥ ಒಬ್ಬ ಉದಾಹರಣೆಯಾಗಿದ್ದಾನೆ. ಹೌದು ಪ್ರಿಯರೇ, ಎರಡು ಕಲ್ತ್ಕೊಂಡ್ವಿ. ನೋಹನಿಗೆ ದಯೆ ದೊರಕಿತು. ಕುಲಷಿತ ವಾತಾವರಣಗಳ ಮಧ್ಯದಲ್ಲಿ ನೋಹನು ನೀತಿವಂತನಾದನು, ತಪ್ಪಿಲ್ಲದವನಾಗಿ ಬದುಕಿದನು. ಮಾತ್ರವಲ್ಲ, ದೇವರ ಅನ್ಯೋನ್ಯತೆಯಲ್ಲಿ ಕೂಡ ಬದುಕಿದನು. ದಯೆಯ ಸಬಲೀಕರಣ. ಮೋಶೆಗೆ ದಯೆ ದೊರಕಿದ್ದ ಕಾರಣ ದೇವರ ಮಾರ್ಗ ಅವನಿಗೆ ಲಭ್ಯವಾಯಿತು. ಗಲಿಬಿಲಿಗಳಿಲ್ಲದೆ ಆ ಮಾರ್ಗದಲ್ಲಿ ನಡೆಯುವುದಕ್ಕೆ ಸ್ಪಷ್ಟತೆಯನ್ನ ದೇವರ ದಯದ ಮೂಲಕ ಹೊಂದಿದವನಾದನು. ಪ್ರಿಯರೇ, ಹಾಗೆ ಮುಂದುವರಿಯುತ್ತಾ ಈ ದೇವರ ಕೃಪೆ ಅಥವಾ ದೇವರ ದಯೆ ನಮ್ಮಲ್ಲಿ ಏನ್ ಮಾಡ್ತದೆ? ಎಫೆಸ ಗ್ರಂಥ 2ನೇ ಅಧ್ಯಾಯಕ್ಕೆ ನಾವು ಬರೋಣ. ಎಫೆಸ ಗ್ರಂಥ 2ನೇ ಅಧ್ಯಾಯದಲ್ಲಿ ಒಂದು ಚಿರಪರಿಚಿತವಾದಂಥ ವಾಕ್ಯ ನಿಮ್ಮ ಮಧ್ಯದಲ್ಲಿ ಓದ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಫೆಸ ಗ್ರಂಥ 2ನೇ ಅಧ್ಯಾಯ ಅದರ 8ನೇ ವಚನ ನಿಮಗೆ ಬಹಳ ಪರಿಚಯವಾದಂಥ ಒಂದು ವಚನ ಇದು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. 8-9 ವಚನಗಳನ್ನು ಓದಿದ್ದೇನೆ. ಹಾಗಾದ್ರೆ ನೀವು ರಕ್ಷಣೆ ಹೊಂದಿದಾದರೂ ಹೇಗೆ? ಆತನ ಕೃಪೆಯ ನಿಮಿತ್ತದಿಂದಲೇ ನೀನು ರಕ್ಷಣೆ ಹೊಂದಿದ್ದೇವೆ ಹೊರತು ಅದು ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ, ನಮ್ಮ ಆಯ್ಕೆ ಅಥವಾ ನಮ್ಮ ಸಾಮರ್ಥ್ಯದಿಂದ ಈ ಯೇಸು ಸ್ವಾಮಿಯ ರಕ್ಷಣೆಯನ್ನು ನಾವು ಹೊಂದಲಿಲ್ಲ. ಬದಲಾಗಿ ಆತನ ಕೃಪೆಯ ನಿಮಿತ್ತ. ಯಾಕಂದ್ರೆ ಮನುಷ್ಯ ಪಾಪ ಮಾಡ್ತಾನೆ, ಆದರೆ ಪರಿಹಾರ ಅವನಿಂದ ಅಸಾಧ್ಯ. ಆ ಪರಿಹಾರ ಆತನ ಕೃಪೆಯ ನಿಮಿತ್ತ ದೊರೆಯುವ ಶ್ರೇಷ್ಠ ರಕ್ಷಣೆ. ಆ ಕಾರ್ಯವನ್ನ ಯೇಸು ಸ್ವಾಮಿ ನಿನ್ನ ಬದಲಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಆತನು ಶಿಲುಬೆ ಮೇಲೆ ಆ ಶಿಕ್ಷೆಯನ್ನು, ಶಾಪವನ್ನು, ಸಂಕಷ್ಟಗಳನ್ನು, ದುಃಖಗಳನ್ನು ಹೊತ್ತು ಜಚ್ಚಲ್ಪಟ್ಟು ತಂದೆಯಿಂದ ಸತ್ತು ಹೂಣಲ್ಪಟ್ಟು 3ನೇ ದಿವಸ ಎದ್ದು ಬಂದಿದ್ದಾನೆ. ನೀನು ಅನುಭವಿಸಬೇಕಾಗಿರುವ ಆ ತೀಕ್ಷ್ಣವಾದಂಥ ಶಿಕ್ಷೆ ಯೇಸು ಕರ್ತನು ಶರೀರಧಾರಿಯಾಗಿ ಆ ಶಿಕ್ಷೆಯನ್ನ ನಿನ್ನ ಬದಲಾಗಿ ಹೊತ್ತಿದ್ದಾನೆ. ನಂಬುವವರಿಗೆ ಯೇಸು ಸ್ವಾಮಿಯ ಕ್ರೂಚೆಯ ಕಾರ್ಯವನ್ನ ಮಾಡಿ ಮುಗಿಸಿರುವ ಕಾರ್ಯವನ್ನ ನಂಬುವವರಿಗೆ ಕೃಪೆ ರಕ್ಷಿಸುತ್ತದೆ. ಹೌದಲ್ವಾ ಪ್ರಿಯರೇ? ಕೃಪೆ ರಕ್ಷಿಸುತ್ತದೆ ನಮ್ಮನ್ನ. ನಾವು ನಮ್ಮ ಪುಣ್ಯ ಕ್ರಿಯೆಗಳಿಂದ ಈ ರಕ್ಷಣೆ ಉಂಟಾದದಲ್ಲ, ನಮ್ಮಿಂದ ಈ ರಕ್ಷಣೆ ಉಂಟಾದದಲ್ಲ. ಕೃಪೆಯ ಆವರಣದಲ್ಲಿ ಪುಣ್ಯ ಕಾರ್ಯಕ್ಕೆ, ಸಾಮರ್ಥ್ಯಕ್ಕೆ ಜಾಗವೇ ಇಲ್ಲ. ಸೊ 3ನೇ ಸಂಗತಿ, ಕೃಪೆ ನಮ್ಮಲ್ಲಿ ಯಾವ ಪರಿಣಾಮ ಬೀರಿದೆ? ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಮಾಡಿದೆ. ಇದು 3ನೇ ಸಂಗತಿ. ನೋಹನ ದಯೆ,
ನೋಹನಿಗೆ ದೊರಕಿರುವ ದೇವರ ದಯೆ, ಮೋಶೆಗೆ ತಾನು ಹೊಂದಿಕೊಂಡಿರುವ ದೇವರ ದಯೆ ಮತ್ತು ನಮ್ಮೆಲ್ಲರಿಗೂ ಹುದುವಾಗಿ ಸಿಕ್ಕಿರುವ ದೇವರ ದಯೆ ಇವತ್ತು ನಮ್ಮ ರಕ್ಷಣೆಗೆ. ಬನ್ನಿ ಹಾಗೆ ಧ್ಯಾನದಲ್ಲಿ ನಾವು ಮುಂದೆ ಹೋಗೋಣ. ಮತ್ತು ಈ ಕೃಪೆ ನಮ್ಮ ಜೀವನಗಳಲ್ಲಿ ಇನ್ಯಾವ ಸಬಲೀಕರಣವನ್ನ ದಯಪಾಲಿಸುತ್ತೆ ನಾವು ಗಮನಿಸಿಕೊಳ್ಳೋಣ. ರೋಮಾಪುರ ಗ್ರಂಥ 6ನೇ ಅಧ್ಯಾಯ ಅದರ 14ನೇ ವಚನದಲ್ಲಿ ಕೃಪೆಯ ಇನ್ನೊಂದು ಸಬಲೀಕರಣವನ್ನ ನಾವು ನೋಡ್ಲಿಕ್ಕೆ ಸಾಕು. ರೋಮಾಪುರ 6ನೇ ಅಧ್ಯಾಯ ಅದರ 14ನೇ ವಚನದಲ್ಲಿ, ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಕೃಪೆಯ ಇನ್ನೊಂದು ಸಬಲೀಕರಣ, ಈ ಕೃಪೆಯ ನಿಮಿತ್ತ ಪಾಪಗಳನ್ನ ಜಯಿಸುವುದಕ್ಕೆ ಬಲವನ್ನ ನಾವು ಹೊಂದುತ್ತೇವೆ. ಹೌದಲ್ಲವೇ? ಪಾಪ ಅನೇಕ ಸಾರಿ ನಮ್ಮ ಜೀವನಗಳಲ್ಲಿ ಯಾವುದೋ ಆಕರ್ಷಣೆಗೋ ಶರೀರದ ಇಚ್ಛೆಗಳಿಗೋ ನಾವು ಒಳಗಾಗಿ ಬಂಧಿತರಾಗಿ ಅವುಗಳು ನಮಗೆ ದಂಡಿಸುತ್ತಾ ಇದೆ, ಅವುಗಳು ನಮ್ಮನ್ನ ನೋಯಿಸುತ್ತಾ ಇದೆ ಅಂತ ಗೊತ್ತಿದ್ದರೂ ಅನೇಕ ಸಾರಿ ಅವುಗಳಿಂದ ನಾವು ಬಿಡಿಸಿಕೊಳ್ಳಲು ಅಸಾಧ್ಯ. ಒಂದು ರೀತಿಯಾದ ಬಂಧನದಲ್ಲಿರ್ತೇವೆ. ರಕ್ಷಣೆ ಹೊಂದಿದ ಮೇಲೂ ಕೂಡ ಇದು ಸಹಜ. ಅನೇಕ ಸಾರಿ. ಯಾಕಂದ್ರೆ ಆ ಪಾಪ ಅದು ನಮ್ಮ ಆಂತರ್ಯದಲ್ಲಿ ಎಲ್ಲೋ ಶರೀರದಲ್ಲಿ ಉಳಿದಿರುವಂತ ಗುಣ ಆಗಾಗ ಬಹಿರಂಗವಾಗ್ತದೆ. ನಾವು ಸೆರೆಯಲ್ಲಿ ಸಿಕ್ಕಿದವರಾಗಿರ್ತೇವೆ, ಆದ್ರೆ ಆಶೆ ಏನೋ ಇದೆ, ಅದರಿಂದ ಹೊರಬರಬೇಕು. ಆದ್ರೆ ಹೇಗೆ ಹೊರಬರಬೇಕು ಗೊತ್ತಿಲ್ಲ. ನನಗೆ ಹೇಗೆ ಹೊರಬರಬೇಕು ಅನ್ನುವ ಮನಸ್ಸು ನನಗೆ ನಿನಗಿದ್ರೆ ದೇವರ ಕೃಪೆಗೆ ನೀನು ಲಭ್ಯವಾಗ್ತೇವೆ. ಅಲ್ಲ, ನಾನು ಪ್ರಯತ್ನ ಮಾಡ್ತೀನಿ, ಇದು ನನಗೇನು ಅಸಾಧ್ಯವಲ್ಲ ಅನ್ನುವ ಆಲೋಚನೆ ಇದ್ರೆ ನಾನು ಎನಿಸ್ತೇನೆ ದೇವರ ಕೃಪೆಯಿಂದ ನೀನು ಸ್ವಲ್ಪ ದೂರ ಇದೆಯಾ ಅಂತ. ಆದ್ರೆ ನನಗೆ ಗೊತ್ತಿಲ್ಲ, ಬಟ್ ನಾನು ಆಚೆ ಬರಬೇಕು, ನಾನು ಸೋತಿದ್ದೇನೆ, ನನಗೆ ಶಕ್ತಿ ಇಲ್ಲ ಇದರಿಂದ ಹೊರಬರಲು. ಇದು ನಿನ್ನ ಮನಸ್ಸಿನ ಅರ್ಥನಾದ ಅಥವಾ ನಿನ್ನ ಬೇಡಿಕೆ ಆದರೆ, ನಿನ್ನ ಮೊರೆ ಆದರೆ, ಗಾಡ್ಸ್ ಗ್ರೇಸ್ ಇಸ್ ಅವೈಲಬಲ್. ದೇವರ ಕೃಪೆ ನನಗೆ ಲಭ್ಯ. ಅದರ ಪರಿಣಾಮ ಏನು? ಅದರ ಸಬಲೀಕರಣವೇನು? ನಿನ್ನನ್ನು ಪಾಪದಿಂದ ಬಿಡಿಸುವುದು ಮಾತ್ರವಲ್ಲ, ಜಯಿಸುವುದಕ್ಕೆ ನಿನಗೆ ಸಶಕ್ತಗೊಳಿಸುತ್ತದೆ, ನಿನ್ನನ್ನ ಬಲಪಡಿಸುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಆರಾಧನೆಯ ಕೂಟದಲ್ಲಿ ನೀವು ಇವತ್ತು ಕೂತ್ಕೊಂಡು ಈ ವಾಕ್ಯಗಳನ್ನ ಧ್ಯಾನಿಸುತ್ತಿರುತ್ತೀರಿ, ಕೇಳಿಸ್ಕೊಳ್ತಾ ಇರ್ತೀರಿ. ನಿಮ್ಮ ಜೀವನಗಳನ್ನ ಸ್ವಲ್ಪ ಪರೀಕ್ಷಿಸಿಕೊಳ್ಳ್ರಿ. ಯಾವ ಸಹಜ ಸಾಮಾನ್ಯವಾದಂತ ಪಾಪ ನಿಮ್ಮನ್ನ ಬಂಧನದಲ್ಲಿಟ್ಟು, ಅನೇಕ ಸಾರಿ ನಾವು ಅದಕ್ಕೊಂದು ಲೇಬಲ್ ಕೊಡ್ತೀವಿ. ಅದೇನಂದ್ರೆ ಅದು ಇಟ್ಸ್ ಮೈ ನೇಚರ್, ಅದು ನನ್ನ ಸ್ವಭಾವ. ದಟ್ಸ್ ವಾಟ್ ಐ ಆಮ್. ನಾನು ಅದು ನನ್ನ ಪರ್ಸನಾಲಿಟಿ ಅದು. ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ಪಾಪ. ನಿನ್ನ ಆಂತರ್ಯದಲ್ಲಿ ಎಲ್ಲೋ ನಿನಗೆ ಹೇಳ್ತಾ ಇರುತ್ತೆ, ಆದರೆ ಅದರಿಂದ ಹೊರಬರಲು, ಅದರಿಂದ ದೂರ ಇರಲು ಸಾಧ್ಯವಾಗದೆ ನೀನು ಇವತ್ತು ಒದ್ದಾಡುತ್ತಿದ್ದರೆ, ಇವತ್ತು ಈ ಕೃಪೆಯ ನಿಮಿತ್ತ ಕೃಪೆಯನ್ನ ಹೊಂದಿದವರಾಗಿ, ದೇವರ ದಯೆ ದೊರಕಿದವರಾಗಿ ಅವುಗಳನ್ನು ಜಯಿಸುವುದಕ್ಕೆ ದೇವರ ಕೃಪೆ ನಮಗೆ ಬಲ ಕೊಡುತ್ತೆ. 4 ವಿಷಯಗಳನ್ನು ಈಗಾಗಲೇ ನಾವು ಮೆಲುಕು ಹಾಕಿದ್ದೇವೆ. ನೋಹನಿಗೆ ದಯೆ ದೊರಕಿದ ಕಾರಣ, ಅದರ ಪರಿಣಾಮ ಏನೆಂಬುದಾಗಿ ನಾವು ನೋಡಿದ್ವಿ. ಅವನು ನೀತಿವಂತನಾಗಿ ಜೀವಿಸಿದನು, ತಪ್ಪಿಲ್ಲದವನಾಗಿ ಅವರ ಕುಲುಷಿತವಾದ ವಾತಾವರಣದಲ್ಲಿ ಮತ್ತು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಿದನು. ಮೋಶೆಗೆ ದೇವರ ದಯೆ ದೊರಕಿದ್ದ ಕಾರಣ ದೇವರ ಮಾರ್ಗ ಅವನಿಗೆ ಲಭ್ಯವಾಯಿತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕೃಪೆಯ ನಿಮಿತ್ತ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ಈ ಕೃಪೆ ನಮಗೆ ನಿತ್ಯಕ್ಕೂ ಅವಶ್ಯ, ಪಾಪಗಳನ್ನು ಜಯಿಸುವುದಕ್ಕೆ. ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿದ್ದೇವೆ, ಆದರೆ ಪಾಪಗಳ ಮೇಲೆ ಜಯ ಅವಶ್ಯ. ಈ ಕೃಪೆ ನಮಗೆ ಜಯಿಸಲು ನಮಗೆ ಸಬಲೀಕರಣ ಮಾಡ್ತದೆ. ಇದು ಕೃಪೆಯಿಂದ ಉಂಟಾಗುವ ಒಂದು ಪರಿಣಾಮ. ಬನ್ನಿ ಇನ್ನೊಂದು ಪರಿಣಾಮವನ್ನ, 5ನೇ ಪರಿಣಾಮವನ್ನು ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತಿದೆ ಪೌಲನು, ಅವನ ಪೂರ್ವ ಜೀವಿತ ಕೂಡ ಗೊತ್ತಿದೆ, ಸಭೆಯ ಹಿಂಸಕನು. ಆಮೇಲೆ ನಂತರದ ಜೀವಿತ ಕೂಡ ಗೊತ್ತಿದೆ. ಯೇಸು ಸ್ವಾಮಿಯ ದರ್ಶನ ಹೊಂದಿ ಸುವಾರ್ತೆಗೆ ಒಳಪಟ್ಟು ವಿಶೇಷವಾದಂಥ ಪ್ರಕಟಣೆಗಳನ್ನು ಹೊಂದಿರುವಂಥ ಒಬ್ಬ ಅಪೋಸ್ತಲನು.
ಅಪೊಸ್ತಲನಾದ ಪೌಲನು ಕೃಪೆಯ ವಿಷಯದಲ್ಲಿ ಅದ್ಭುತವಾಗಿ ಕೆಲವಾರು ವಚನಗಳನ್ನು ಬರ್ತಿದ್ದಾನೆ. ಆದರೆ ಕನಿಷ್ಠವಾದಂಥ ಕೆಲವುಗಳನ್ನ ನಾವು ಗಮನಿಸೋಣ. ಈ ಅಪೊಸ್ತಲನಾದ ಪೌಲನು ತನ್ನ ದೇಹದಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಗೋಸ್ಕರ ಅವನು 3 ಸಾರಿ ಪ್ರಾರ್ಥನೆ ಮಾಡ್ತಾನೆ. ನನ್ನ ಪ್ರಿಯರೇ, ಇವತ್ತು ನೀವು ಸ್ವಲ್ಪ ಗಮನಿಸ್ರಿ. ಅನೇಕರಿಗೆ ಬಿಡುಗಡೆಯನ್ನು ಉಂಟು ಮಾಡಿರುವಂತ ಈ ಪೌಲ ತನ್ನ ನೆರಳು, ತನ್ನ ಕೈವಸ್ತ್ರ ಸಾಕಾಗಿತ್ತು ಅನೇಕ ರೋಗಿಗಳನ್ನ ಸ್ವಸ್ಥಗೊಳಿಸಲು. ಸತ್ತವನನ್ನ ಎಬ್ಬಿಸಿದ್ದಾನೆ, ದರ್ಶನಗಳನ್ನ ಹೊಂದಿದವನಾಗಿದ್ದಾನೆ. ಬಹಳಷ್ಟು ಇವರು ದೇವರ ರಾಜ್ಯದಲ್ಲಿ ಆಶೀರ್ವಾದಗಳನ್ನ ಹೊಂದಿದ್ದಾರೆ. ಆದರೆ ತನ್ನ ದೇಹದಲ್ಲಿ ಯಾವುದೋ ಒಂದು ಸಮಸ್ಯೆ, ಆ ಸಮಸ್ಯೆಗೋಸ್ಕರ ಬಿಡುಗಡೆಗೋಸ್ಕರ ಪ್ರಾರ್ಥಿಸುವಾಗ 3 ಸಾರಿ ಪ್ರಾರ್ಥಿಸಿದಾನ್ರಿ. ಸಹಜವಾಗಿ ನಮ್ಗೇನ್ ಅನ್ಸುತ್ತೆ ಹೇಳ್ರಿ, ಮೊದಲನೇ ಸಾರಿನೇ ಪ್ರಾರ್ಥನೆಗೆ ಉತ್ತರ ಆಗ್ಲಿಲ್ಲ ಅಂದ್ರೆ ನಾವೇನ್ ಅನ್ಕೊಳ್ತೀವಿ? ಓಹೋ, ಎಲ್ಲೋ ಭಕ್ತಿ ಕಡಿಮೆ ಆಗಿರ್ಬೇಕು, ಯಾವುದೋ ಒಂದು ಏನೋ ಅನ್ಯಾಯ ಇವನಲ್ಲಿ ಕಂಡಿರ್ಬೇಕು, ಅದಕ್ಕೆ ದೇವರು ಇವನ ಪ್ರಾರ್ಥನೆಯನ್ನು ಉತ್ತರಿಸುತ್ತಿಲ್ಲ ಎಂಬುದಾಗೆ. ಆದರೆ ಬಿಡದೆ 2ನೇ ಸಾರಿ ಪ್ರಾರ್ಥನೆ ಮಾಡ್ತಾನೆ, 3ನೇ ಸಾರಿ ಪ್ರಾರ್ಥನೆ ಮಾಡ್ತಾನೆ. ಭಕ್ತನಾದಂಥ ಅಪೊಸ್ತಲನಾದಂಥ ಪೌಲನು 3ನೇ ಸಾರಿ ಪ್ರಾರ್ಥನೆ ಮಾಡಿದಾಗ ಅದ್ಭುತವಾದಂಥ ಒಂದು ದೇವರಿಂದ ಉತ್ತರ ಸಿಗುತ್ತೆ. ಏನಂದ್ರೆ 12ನೇ ಅಧ್ಯಾಯದ 2 ಕೊರಿಂಥ 12ನೇ ಅಧ್ಯಾಯದ 9ನೇ ವಚನ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ನಾನು ಎನಿಸ್ತೇನೆ, ಸ್ವಸ್ಥತೆಗಿಂತ ಅದ್ಭುತವಾದಂಥ ದೇವರಿಂದ ದೊರಕಿರುವ ವಿಶೇಷವಾದದ್ದೇನೆಂದ್ರೆ ದೇವರ ಕೃಪೆ. ಅವೆಲ್ಲವೂ ಸಮಸ್ಯೆಗಳ ಮಧ್ಯೆ ನಾನು ಎನಿಸ್ತೇನೆ, ದೇವರ ಕೃಪೆಯೊಂದಿದ್ದರೆ ಸಾಕು. ನಮ್ಮ ಬಲಹೀನತೆಗಳಲ್ಲಿ ಅದು ಬಲಪೂರ್ಣ ಸಾಧಕವಾಗ್ತದಂತೆ. ಹೌದಲ್ವಾ ಪ್ರಿಯರೇ? ಇವತ್ತು ನಮ್ಮ ಬಲಹೀನತೆಗಳಲ್ಲಿ ಅನೇಕ ಸಾರಿ ರೋಗ ಇದೆಯಲ್ಲ, ನಮ್ಮನ್ನ ಬಲಹೀನರನ್ನಾಗಿ ಮಾಡುತ್ತೆ, ನಮ್ಮ ಮನಸ್ಸನ್ನ ಕುಗ್ಗಿಸುತ್ತೆ. ಹೌದು, ನಿರಾಶೆಗೆ ನೂಕುತ್ತೆ. ಮುಂದಿನ ವಿಷಯಗಳ ಕುರಿತು ಬಲವಿಲ್ಲದವರಾಗಿ ನಾವು ಕಾಣ್ತೇವೆ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನೀವು ಹಾಸಿಗೆಯಲ್ಲಿ ಇರ್ಬೋದು, ಆಸ್ಪತ್ರೆಯಲ್ಲಿರ್ಬೋದು, ಇವತ್ತು ನರಳುತ್ತಾ ಇರ್ಬೋದು, ಯಾವುದೋ ದುಃಖದ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ಬೋದು, ಅಥವಾ ನಿಮ್ಮ ದೇಹದಲ್ಲಿ ರೋಗ ನಿಮ್ಮನ್ನ ಹಿಪ್ಪೆ ಮಾಡಿ ಅಥವಾ ನಿಮ್ಮನ್ನ ಕುಗ್ಗಿಸಿರ್ಬೋದು. ಆದರೆ ಅಂದು ಪೌಲನಿಗೆ ದೊರೆತ ಆ ವಿಶೇಷವಾದಂಥ ಮಾತು, ಇವತ್ತು ಅದೇ ಮಾತನ್ನ ನಿಮ್ಮಲ್ಲಿ ಉಚ್ಚರಿಸ್ತೇನೆ. ನನ್ನ ಕೃಪೆಯೇ ಸಾಕು ಎಂದು ಯೇಸು ಸ್ವಾಮಿ ಉಚ್ಚರಿಸುತ್ತಾ ಇದ್ದಾನೆ. ಬಲಹೀನತೆಯಲ್ಲೇ ಬಲಪೂರ್ಣ ಸಾಧಕವಾಗುವುದು. ಅದರ ಪರಿಣಾಮ ಪೌಲ ಏನ್ ಹೇಳ್ತಾನೆ ಅಂದ್ರೆ, ಅದ್ಭುತ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಹೌದಲ್ಲ? ನನ್ನ ಜೀವನಗಳಲ್ಲಿ ಅನೇಕ ಸಾರಿ ನಾವು ನಿರ್ಬಲರಾಗಿ ಕಾಣ್ತೇವೆ, ಅನೇಕ ಕ್ಷೇತ್ರಗಳಲ್ಲಿ ನಿರ್ಬಲರಾಗಿರ್ತೇವೆ, ಅನೇಕ ವಿಚಾರಗಳಲ್ಲಿ ನಿರ್ಬಲರಾಗಿರ್ತೇವೆ. ಆದರೆ ನೀವು ಸೋತು ಹೋದವರಲ್ಲ. ದೇವರ ಕೃಪೆ ನಿಮ್ಮಲ್ಲಿ ಅದ್ಭುತವಾದ ಪರಿಣಾಮವನ್ನು ಬೀರುತ್ತೆ. ಆ ಕೃಪೆಯನ್ನು ಹೊಂದಿದವರಾಗಿದ್ದರೆ ನಮ್ಮ ಬಲಹೀನತೆಯ ಅವಸ್ಥೆಯಲ್ಲಿ ಆತನ ಬಲ ಪೂರ್ಣ ಸಾಧಕವಾಗಿ, ಪೌಲನೊಂದಿಗೆ ಆ ಸಾಲುಗಳನ್ನು ನೀವು ಕೂಡ ಹೇಳಲಿಕ್ಕೆ ಸಾಕು. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಇದು ನಮ್ಮನ್ನ ಉತ್ತೇಜಿಸಲಿ, ಇವತ್ತು ನಮ್ಮನ್ನ ಬಲಪಡಿಸಲಿ. ಈ ಕೃಪೆಗೋಸ್ಕರ ಮೊರೆ ಇಡೋಣ. ಈ ಕೃಪೆಯನ್ನ ಹೊಂದಿದವರಾಗಿ ನಾವು ಈ ಲೋಕದಲ್ಲಿ ಜೀವಿಸೋಣ. ಕೊನೆಯದಾಗಿ, ಯೇಸುಸ್ವಾಮಿಗೆ ಕೃಪೆ ಬೇಕಾಗಿತ್ತಾ? ಇಹಲೋಕದಲ್ಲಿ ಯೇಸುಸ್ವಾಮಿಗೆ ಕೃಪೆ ಬೇಕಾಗಿತ್ತಾ? ನನ್ನನ್ನು ಆಶ್ಚರ್ಯಪಡಿಸಿರುವಂತ ಒಂದು ಮಾತಿದೆ. ಇಬ್ರಿಯರ ಗ್ರಂಥ 2ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ಅದ್ಭುತವಾದಂಥ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. 9ನೇ ವಚನದಲ್ಲಿ, ಇಬ್ರಿಯರ ಗ್ರಂಥ 2ನೇ ಅಧ್ಯಾಯ 9ನೇ ವಚನ, ಅದರ ಮಧ್ಯಭಾಗದಿಂದ ಓದ್ತೀನಿ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಹಾಗಾದ್ರೆ ಇದೇ ಯೇಸುಸ್ವಾಮಿ ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಾನು ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನ ಕೊಡುತ್ತೇನೆ ಮತ್ತು ಅದನ್ನ ಹಿಂದೆ ಪಡ್ಕೊಳ್ತೀನಿ ಅಂತ ಹೇಳಿರುವಂತ ಯೇಸುಸ್ವಾಮಿ ಸ್ವತಃ ಜೀವವುಳ್ಳವನು, ಆದರೆ ಶರೀರಧಾರಿಯಾಗಿ ಬಂದಿದ್ದಾನೆ. ನಮಗೆ ಗೊತ್ತಿದೆ, ಈ ಯೇಸುಸ್ವಾಮಿ ಗೆತ್ಸೆಮನೆ ತೋಟದ ಹೋರಾಟ ನಮ್ಮೆಲ್ಲರ ಕಣ್ಣ ಮುಂದೆ ಇದೆ. ಪ್ರಾರ್ಥಿಸ್ತಾನೆ, ಬೇಡ್ತಾನೆ, ಸ್ವಾಮಿ ನನಗೆ ಶರೀರದಲ್ಲಿ ಬಲವಿಲ್ಲ, ಮಾಂಸದಲ್ಲಿ ಬಲವಿಲ್ಲ, ಆತ್ಮ ಸಿದ್ಧವಾಗಿದೆ,
ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ನೀನು ದೂರ ಸರಿಸು, ಆದರೂ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತ ನೆರವೇರಿಸು. ತನ್ನ ಚಿತ್ತ ಸಂಪೂರ್ಣವಾಗಿ ಸಮರ್ಪಿಸುತ್ತಾನೆ. ಯಾಕಂದ್ರೆ ಕ್ರೂರವಾದ ಮರಣವನ್ನ ಇನ್ನು ಮುಂದಿನ ಕ್ಷಣಗಳಲ್ಲಿ ಹೊಂದಬೇಕು. ಶಿಷ್ಯರು ಅವನನ್ನ ಬಿಟ್ಟು ಹೋಗ್ತಾರೆ. ಬೊಂಕುತ್ತಾನೆ ಒಬ್ಬ ಶಿಷ್ಯ ಹಿಡ್ಕೊಡ್ತಾನೆ ಮತ್ತು ಸೆರೆಗೆ ಒಯ್ಯಲ್ಪಟ್ಟು ನ್ಯಾಯ ವಿಚಾರಣೆಯ ಮಧ್ಯದಲ್ಲಿ ಸಾಕಷ್ಟು ಶಾರೀರಿಕವಾದಂಥ ಹಿಂಸೆಗಳನ್ನ ಅನುಭವಿಸಬೇಕು. ಒಬ್ಬ ಕ್ರಿಮಿನಲ್ ಹಾಗೆ ರೋಮ್ ಸರ್ಕಾರ ಈತನೊಂದಿಗೆ ವರ್ತಿಸುತ್ತೆ, ಕ್ರೂರ ಈತನೊಂದಿಗೆ ವರ್ತಿಸಿ ಶಿಲುಬೆಗೇರಿಸುತ್ತೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಯೇಸು ಸ್ವಾಮಿ ನಮಗೋಸ್ಕರ ನಿನಗೋಸ್ಕರ ಪ್ರಾಣ ಬಿಡಬೇಕಾದ್ರೆ, ಸಾಯಬೇಕಾದ್ರೆ, ಮರಣವನ್ನ ರುಚಿಸಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನ ಅನುಭವಿಸಲೇಬೇಕಾಗಿತ್ತು. ನಾನು ಎನಿಸ್ತೇನೆ, ನಿನ್ನ ಅಂತ್ಯಕ್ಕೂ ಕೂಡ, ನಿನ್ನ ಮರಣವನ್ನ ಎದುರಿಸುವುದಕ್ಕೂ ಕೂಡ ಈ ದೇವರ ಕೃಪೆ ನಮ್ಮೊಬ್ಬೊಬ್ಬರಿಗೂ ಅವಶ್ಯ. ಹೌದಲ್ವೇ? ನಮ್ಮ ರಕ್ಷಣೆಗೆ ದೇವರ ಕೃಪೆ ಅವಶ್ಯ. ನಮ್ಮ ಕ್ರೈಸ್ತ ಜೀವಿತಕ್ಕೆ ದೇವರ ಕೃಪೆ ಅವಶ್ಯ. ನಾವು ಪಾಪಗಳನ್ನು ಜಯಿಸುವುದಕ್ಕೆ ದೇವರ ಕೃಪೆ ಅವಶ್ಯ. ದೇವರಿಂದ ಮಾರ್ಗಗಳನ್ನು ಹೊಂದುವುದಕ್ಕೆ ದೇವರ ಕೃಪೆ ಅವಶ್ಯ. ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ ದೇವರ ಕೃಪೆ ಅವಶ್ಯ. ಮಲಿನವಾದಂಥ ಪ್ರಪಂಚದಲ್ಲಿ ತಪ್ಪಿಲ್ಲದವನಾಗಿ ಜೀವಿಸುವುದಕ್ಕೆ ಈ ದೇವರ ಕೃಪೆ ಅವಶ್ಯ. ನೀತಿವಂತನಾಗಿ ಜೀವಿಸುವುದಕ್ಕೆ ದೇವರ ಕೃಪೆ ಅವಶ್ಯ. ನನ್ನ ಮರಣಕ್ಕೂ ಕೂಡ ದೇವರ ಕೃಪೆ ಅವಶ್ಯ. ಯಾಕಂದ್ರೆ ಯೇಸು ಸ್ವಾಮಿಗೆ ಶರೀರದಲ್ಲೇ ದೇವರ ಕೃಪೆಯನ್ನ ಹೊಂದಿ ಮರಣವನ್ನ ಅನುಭವಿಸಬೇಕಾದ್ರೆ ಇವತ್ತು ನನಗೂ ನಿಮಗೂ ಕೂಡ ಅಂತ್ಯದವರೆಗೂ ಈ ದೇವರ ಕೃಪೆ ಅವಶ್ಯ. ನಾನು ಅನಿಸ್ತೇನೆ 6 ದೇವರ ಕೃಪೆಯ ಸಬಲೀಕರಣ ಅಥವಾ ಅದರ ಪ್ರಭಾವ ಏನು ಎಂಬುದಾಗಿ ನಾವು ಪಟ್ಟಿ ಮಾಡಿದ್ದೇವೆ. ಮೊದಲನೇದು, ನೋಹನು ದೇವರ ದಯೆಯನ್ನು ಹೊಂದಿದವನು. ಆ ಪರಿಣಾಮ ಏನು ಅಂತ ನಾವು ಈಗಾಗಲೇ ಕೇಳಿಸಿಕೊಂಡಿದ್ದೇವೆ. ನೀತಿವಂತನಾಗಿಯೂ ತಪ್ಪಿಲ್ಲದವನಾಗಿಯೂ ದೇವರ ಅನ್ಯೋನ್ಯತೆಯಲ್ಲಿ ಬದುಕಿದ್ದಾನೆ. ಮೋಶೆ ದೇವರ ದಯೆಯನ್ನ ಹೊಂದಿದವನು, ದೇವರ ಮಾರ್ಗಗಳನ್ನ ಹೊಂದಿಕೊಂಡ. ಹೌದು, ಈ ದೇವರ ಕೃಪೆ ನಮ್ಮ ರಕ್ಷಣೆಯಲ್ಲಿ ಪ್ರಭಾವವುಳ್ಳ ಪಾತ್ರವನ್ನ ಹೊತ್ತುಕೊಂಡಿದೆ. ಈ ದೇವರ ಕೃಪೆ ನಾವು ನಮ್ಮ ಪಾಪಗಳನ್ನು ಜಯಿಸುವುದಕ್ಕೆ ಅದು ನಮಗೆ ಆಧಾರವಾಗಿದೆ. ಈ ದೇವರ ಕೃಪೆ ಸಾಕು, ನಮಗೆ ಬೇಕು ನಮ್ಮ ಬಲಹೀನತೆಯಲ್ಲಿ ಪೂರ್ಣ ಸಾಧಕವಾಗುವಂತ ದೇವರ ಕೃಪೆ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಏನಾಗಿದ್ದೇನೋ, ಎಂಥವನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ಪ್ರಿಯರೇ, ಇವತ್ತು ನಾನು ಪ್ರೀಚರೋ, ಟೀಚರೋ, ಇವತ್ತು ಸಂಡೇ ಸ್ಕೂಲ್ ನಡೆಸ್ತೇನೋ, ಪಾಸ್ಟರ್ ಆಗಿದ್ದೇನೋ, ಇವತ್ತು ನೀನು ಒಳ್ಳೆ ಸಾಫ್ಟ್ವೇರ್ ಪ್ರೊಫೆಷನಲ್ ಆಗಿರ್ಬೋದು, ಒಳ್ಳೆ ಉದ್ಯೋಗಿ ಆಗಿರ್ಬೋದು, ಒಳ್ಳೆ ವರಮಾನಗಳಿಂದ ನೀನು ತುಂಬಿದವನಾಗಿರ್ಬೋದು, ಒಳ್ಳೆ ಕರಕುಶಲಗಳು ನಿನಗಿರ್ಬೋದು. ದೇವರ ಕೃಪೆ ನಿನಗೆ ಅವೆಲ್ಲವುಗಳನ್ನ ನಿನಗೆ ಆ ಸಾಮರ್ಥ್ಯವನ್ನು ಕೊಟ್ಟಿರೋದು. ನಾವು ಪೌಲನ ಹಾಗೆ ಅವನೊಂದಿಗೆ ನಿಂತ್ಕೊಂಡು ಹೇಳ್ಬೇಕು, ಇವತ್ತು ನಿನ್ನ ಕೃಪೆಯಿಂದ ನಾವು ಏನಾಗಿದ್ದೇವೋ ನಿನ್ನ ಕೃಪೆಯಿಂದಲೇ ಹೊರತು ಮತ್ತೊಂದಲ್ಲ. ನನ್ನ ಸಾಮರ್ಥ್ಯವಲ್ಲ, ನನ್ನ ಬಲ, ನನ್ನ ಸೌಂದರ್ಯ ಅಥವಾ ನನ್ನ ಜ್ಞಾನ ಐಶ್ವರ್ಯವಲ್ಲ, ನಿನ್ನ ಕೃಪೆಯಿಂದಲೇ ನಾನು ಹೊಂದಿದ್ದೇನೆ. ಇದು ಯಾರಿಗೆ ಕೃಪೆ ದೊರೆಯುತ್ತೆ ಪ್ರಿಯರೇ? ಯಾರಿಗೆ ಕೃಪೆ ದೊರೆಯುತ್ತೆ? ದೀನರಿಗೆ ಕೃಪೆ ದೊರೆಯುತ್ತೆ. ದೇವರು ಸಂತೋಷ ಪಡುವುದು ಕೃಪೆ ಬಾಯಿಸುವ ಭಕ್ತರಲ್ಲಿ. ದೇವರನ್ನ ನೀನು ಸಂತೋಷ ಪಡಿಸಿದರೆ ದೇವರ ಬಲವನ್ನ ಹೊಂದಿಕೊಂಡು ಬಾಳ್ತೀಯ. ಕರ್ತನ ಈ ಮಾತುಗಳಿಂದ ನಮ್ಮನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಯೇಸು ಸ್ವಾಮಿ ದೇವರ ಕೃಪೆಯಿಂದಲೇ ನಮ್ಮೆಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಿದ್ದಾನೆ. ಕೃಪೆ ನಮ್ಮನ್ನು ಸಬಲಗೊಳಿಸುತ್ತದೆ. ಆ ಸಬಲದೊಂದಿಗೆ ಈ ಲೋಕದಲ್ಲಿ ಬದುಕೋಣ, ಜಯಿಸಿದವರಾಗಿ, ಬಲ ಹೊಂದಿದವರಾಗಿ ನಮ್ಮ ಜೀವನವನ್ನ ಕೃಪೆಯ ನಿಮಿತ್ತ ಸಾಗಿಸೋಣ. ಕರ್ತನ ಈ ಮಾತುಗಳಿಂದ ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರೀತಿಯ ದೇವ ಜನರೇ, ಈ ಕಳೆದ 1 ತಾಸು ನೀವು ನಮ್ಮೊಂದಿಗೆ ಕಳೆಯುವಾಗ ಇದು ನಿಮಗೆ ಆನಂದಕರವಾಗಿಯೂ ಆತ್ಮಿಕವಾಗಿ ಲಾಭಕರವಾಗಿಯೂ ಇತ್ತೆಂದು ನಾವು ನೆನೆಸ್ತೇವೆ. ಹೌದು, ಈ ದಿನಗಳು ಕಠಿಣತರವಾದಂಥ ದಿನಗಳು. ಇಡೀ ಪ್ರಪಂಚದಲ್ಲಿ ಅನೇಕ ವಿಧವಾದ ಏರುಪೇರುಗಳನ್ನು, ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂಥ ದಿನಗಳು. ಆದರೆ ಈ ಎಲ್ಲ ಅನಿಶ್ಚಿತತೆಯಲ್ಲಿ ಒಂದಂತೂ ಸತ್ಯವಾಗಿದೆ, ಅದೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅತಿ ಶೀಘ್ರದಲ್ಲಿ ಪುನಃ ಬರಲಿಕ್ಕಿದ್ದಾನೆ ತನ್ನ ಸಭೆಗಾಗಿ. ನೀವು ಆತನ ಸಭೆಯ ಅಂಗವಾಗಿರುವುದಾದರೆ ನಿಮ್ಮನ್ನು ಈ
ಕಳೆದ ಎಲ್ಲ ವಾರಗಳಲ್ಲಿ ಕೇಳಿರುವ ಸಂದೇಶಗಳ ಮೂಲಕ ನೀವು ಸಿದ್ಧಪಡಿಸಿಕೊಳ್ಳುತ್ತಾ ಇರುವಿರಿ ಎಂಬುದಾಗಿ ನಾವು ನಂಬಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಒಂದು ವೇಳೆ ನಿಮಗೆ ಏನಾದರೂ ಪ್ರಶ್ನೆಗಳಿರುವುದಾದರೆ ನೀವು ತೆರೆಯ ಮೇಲೆ ಕಾಣುವಂಥ ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಇಲ್ಲದಿದ್ದರೆ ವಾಟ್ಸಪ್ನಲ್ಲಾಗಲಿ ಅಥವಾ SMS ಮೂಲಕ ನೀವು ಪ್ರಾರ್ಥನಾ ಮನವಿಗಳನ್ನು ನೀವು ನಮಗೆ ಕಳಿಸ್ಬೋದು. ಪ್ರಶ್ನೆಗಳಿದ್ದರೆ ಕೂಡ ನೀವು ಕಳಿಸ್ಬೋದು. ನಾವು ದೇವರ ವಾಕ್ಯದ ಅನುಸಾರವಾಗಿ ನಾವು ನಿಮಗೆ ಉತ್ತರಿಸಲು ನಾವು ಪ್ರಯತ್ನ ಮಾಡ್ತೇವೆ. ಈಗ ನಮ್ಮ ಸಭಾಪಾಲಕರು ಜನ್ಮದಿನವನ್ನು ಕಂಡಂಥವರಿಗಾಗಿ ತಮ್ಮ ದಾಂಪತ್ಯದ ವಾರ್ಷಿಕೋತ್ಸವವನ್ನು ಆಚರಿಸ್ತಿರುವವರಿಗಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ ಮತ್ತು ಕೊನೆಯಲ್ಲಿ ಆಶೀರ್ವಾದ ವಚನಗಳನ್ನು ಕೂಡ ಹೇಳಲಿಕ್ಕಿದ್ದಾರೆ. ದಯಮಾಡಿ ತಾವು ಇರುವಲ್ಲಿಯೇ ತಮ್ಮ ಮನೆಗಳಲ್ಲಿ ಎದ್ದು ನಿಲ್ಲಿರಿ ಮತ್ತು ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಪ್ರಾರ್ಥನೆ ಮಾಡೋಣ. ಎಲ್ಲ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿರುವ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಭಾನುವಾರ ವೇಳೆಯ ಕರ್ತನೆ, ಈ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಸೇರಿ ಹುದುವಾಗಿ ನಮ್ಮ ಮನೆಗಳಲ್ಲಿ ಕೂಡ ಆರಾಧನೆ ಮಾಡುವಂತೆ, ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ ಕೃಪೆ ಕೊಟ್ಟಿದ್ದು, ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಈ ಕಷ್ಟದ ದಿನಗಳಲ್ಲಿ ನಾವು ದಾಟಿ ಹೋಗುವಂಥ ಸಮಯದಲ್ಲಿ, ಅನಾರೋಗ್ಯದ ಸಮಯದಲ್ಲಿ, ಕಷ್ಟ ಸಂಕಟಗಳ ಸಮಯದಲ್ಲಿ ಕರ್ತನೆ, ನಿನ್ನ ಕೈ ಚಾಚಿ ಗಾಯವುಳ್ಳ ಹಸ್ತದಿಂದ ಕರ್ತನೆ ನಮ್ಮನ್ನು ಅಪ್ಪಿಕೊಂಡು ಕರ್ತನೆ ನೀನು ಸಾಕಿ ಸಲವಿ ಪರಾಂಬರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಮತ್ತು ಹಾಗೆ ತಮ್ಮ ಜನ್ಮದಿನವನ್ನು ಕಂಡಿರುವಂಥ ಮತ್ತು ವೈವಾಹಿಕ ಜೀವಿತದಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸ್ತಿರುವಂತೆಲ್ಲ ಪ್ರಿಯರ್ಗನ ಬೇಡಿಕೊಳ್ಳುತ್ತೇನೆ. ಅವರನ್ನು ಆಶೀರ್ವದಿಸು, ಬಲಪಡಿಸು. ಹೊಸ ವರ್ಷದಲ್ಲಿ ಕಾಲಿಡುವಾಗ ನೂತನ ತೀರ್ಮಾನಗಳನ್ನು ಅವರಿಗೆ ಕೊಡು, ಹೊಸ ಕನಸುಗಳನ್ನು ಕೊಡು ಕರ್ತನೆ. ಮೈ ಮೇಲೆ ನಿನಗುಂಟಾಗಲಿ. ಈ ಒಂದು ಕೂಟಕ್ಕೆ ಕರ್ತನೆ, ಆನ್ಲೈನ್ ಕೂಟಕ್ಕೆ ಬಂದಿರುವಂಥ, ತಲೆಬಾಗಿಸಿರುವಂಥ ಒಂದೊಂದು ಮನೆಯಲ್ಲಿ ನೀನು ಒಂದೊಂದು ಮನೆಯಲ್ಲಿ ನೀನು ಹೋಗಿ ಆಶೀರ್ವದಿಸಲು ಶಕ್ತನಾಗಿದ್ದಿ. ಕರುಣಿಸಿ ನಡೆಸು, ಬಲಪಡಿಸು. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಸ್ವಾಮಿ ಹೆಸರನ್ನು ಬೇಡಿದ್ದೇನೆ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ವಿಶೇಷವಾದ ಸಹಾಯ, ಆತನ ಸಂತೈಸುವಿಕೆ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೇ ಎಂದೆಂದಿಗಿರಲಿ. ಆಮೇನ್.